ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. 200ರ ಗಡಿಯಲ್ಲಿದ್ದ ಸೋಂಕಿನ ಪ್ರಮಾಣ 300ರ ಗಡಿ ದಾಟೋ ಹಂತಕ್ಕೆ ಬಂದು ನಿಂತಿದೆ. ನಿನ್ನೆ 363 ಮಂದಿಗೆ ಕೊರೋನಾ ಸೋಂಕು ತಗುಲಿದೆ. 3 ಸೋಂಕಿತರು ಸಾವನ್ನಪ್ಪಿದ್ದಾರೆ. 191 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ 206 ಕೇಸ್ ಪತ್ತೆಯಾಗಿದೆ. 2 ಸಾವನ್ನಪ್ಪಿದ್ದಾರೆ. ಕೊರೋನಾದಿಂದ ಮೃತಪಟ್ಟವರ ಬಿಪಿಎಲ್ ಕುಟುಂಬಕ್ಕೆ 1 ಲಕ್ಷ ಪರಿಹಾರ ನೀಡುವ ಕುರಿತು ರಾಜ್ಯ ಸರ್ಕಾರ ಹೊರಡಿಸಿದ್ದ ಕೆಲವು ನಿರ್ಬಂಧಗಳನ್ನು ಬದಲಾವಣೆ ಮಾಡಿದ್ದಾರೆ. ದುಡಿಯುವ ಸದಸ್ಯನಲ್ಲದಿದ್ದರೂ ಬಿಪಿಎಲ್ ಕುಟುಂಬಕ್ಕೆ ಪರಿಹಾರ ನೀಡಲು ಸರ್ಕಾರ ನಿರ್ಧರಿಸಿದೆ. ಈ ಹಿಂದೆ ದುಡಿಯುವ ಸದಸ್ಯನಿಗಷ್ಟೇ ಪರಿಹಾರವನ್ನು ನೀಡಲಾಗುತ್ತೆ ಅಂತ ರಾಜ್ಯ ಸರ್ಕಾರ ನಿಬಂಧನೆ ಹೊರಡಿಸಿತ್ತು. ಇದೀಗ ಬಿಪಿಎಲ್ ಕುಟುಂಬದ ಯಾವುದೇ ಸದಸ್ಯ ಕೊರೋನಾದಿಂದ ಮೃತಪಟ್ಟರೂ 1 ಲಕ್ಷ ಪರಿಹಾರ ನೀಡುವುದಾಗಿ ಆದೇಶ ಹೊರಡಿಸಿದೆ. ಬ್ರಿಟನ್, ಫ್ರಾನ್ಸ್ ಮತ್ತು ಜರ್ಮನಿ ಸೇರಿದಂತೆ ಹಲವು ದೇಶಗಳಿಂದ ಸುಮಾರು 3,000 ಅಂತಾರಾಷ್ಟ್ರೀಯ ಪ್ರಯಾಣಿಕರು ನಿನ್ನೆಯೊಂದೇ ದಿನ ದೆಹಲಿಗೆ ಬಂದಿದ್ದಾರೆ. ಇದರಲ್ಲಿ 6 ಮಂದಿಗೆ ಕೊರೋನಾ ಸೋಂಕು ಪತ್ತೆಯಾಗಿದೆ. ಆತಂಕ ಹೆಚ್ಚಾಗಿದೆ. ಒಮಿಕ್ರಾನ್ ಎಲ್ಲೆಡೆ ಹಬ್ಬುವ ಭೀತಿ ಹಿನ್ನೆಲೆಯಲ್ಲಿ ಹೈರಿಸ್ಕ್ ದೇಶದಿಂದ ಬರೋರಿಗೆ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ. ಹೊಸ ನಿಯಮಗಳ ಪ್ರಕಾರ ಹೈರಿಸ್ಕ್ ದೇಶದಿಂದ ಬರೋ ಪ್ರಯಾಣಿಕರ ಕೋವಿಡ್ ಪರೀಕ್ಷೆ ರಿಪೋರ್ಟ್ ಬರುವವರೆಗೂ ವಿಮಾನ ನಿಲ್ದಾಣದಲ್ಲೇ ಇರಬೇಕು. ಕರ್ನಾಟಕದಲ್ಲಿ ಒಮಿಕ್ರಾನ್ ವೈರಸ್ ಪತ್ತೆಯಾಗ್ತಿದ್ದ ಹಾಗೆ ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಒಮಿಕ್ರಾನ್ ವೈರಸ್ ವೇಗವಾಗಿ ಹರಡೋದನ್ನು ತಪ್ಪಿಸೋದಕ್ಕೆ ಮಾಸ್ಕ್ ಕಡ್ಡಾಯ ನಿಯಮಗಳನ್ನು ಮತ್ತೆ ಜಾರಿಗೊಳಿಸಿದ್ದಾರೆ. ಮಾಸ್ಕ್ ಧರಿಸದೆ ಮನೆಯಿಂದ ಹೊರಗೆ ಬಂದವರಿಗೆ 1,000 ರೂಪಾಯಿ ದಂಡ ವಿಧಿಸಲಾಗುತ್ತೆ ಅಂತ ತೆಲಂಗಾಣ ಸರ್ಕಾರ ಆದೇಶ ಹೊರಡಿಸಿದೆ. ಜೊತೆಗೆ ಕೊರೋನಾ ವ್ಯಾಕ್ಸಿನ್ ಪಡೆದ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಶಾಸಕ SR ವಿಶ್ವನಾಥ್ ಹತ್ಯೆಗೆ ಸಂಚು ರೂಪಿಸಿದ ಆರೋಪ ಹಿನ್ನೆಲೆಯಲ್ಲಿ ಆರೋಪಿ ಕುಳ್ಳ ದೇವರಾಜನ ಬಂಧಿಸಿರೋ ರಾಜನಕುಂಟೆ ಪೊಲೀಸರು ಸ್ಥಳ ಮಹಜರು ಮಾಡಿದ್ದಾರೆ. ಡಿವೈಎಸ್ಪಿ ನಾಗರಾಜ್ ಸ್ಥಳದಲ್ಲೇ ನೇತೃತ್ವದಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ. ವಿಡಿಯೋ ಮಾಡಿದ್ದ ಸ್ಥಳ ಎನ್ನಲಾದ ಗೋಪಾಲಕೃಷ್ಣ ಮನೆಗೆ ಕರ್ಕೊಂಡು ಹೋಗಿ ಪೊಲೀಸರು ಅರ್ಧ ಗಂಟೆ ಸ್ಥಳ ಮಹಜರು ಮಾಡಿದ್ರು. ಇವತ್ತು ಮತ್ತೆ ಕುಳ್ಳ ದೇವರಾಜನ ವಿಚಾರಣೆ ನಡೆಯುತ್ತೆ. ಇನ್ನು ಕುಳ್ಳ ದೇವರಾಜ್ ಮನೆ ತಲಾಶ್ ಸಂದರ್ಭದಲ್ಲಿ ಪೊಲೀಸರಿಗೆ ಪ್ರಮುಖ ಸಾಕ್ಷಿ ಲಭ್ಯವಾಗಿದೆಯಂತೆ. ಕುಳ್ಳ ದೇವರಾಜ್ ಬಳಸ್ತಾ ಇದ್ದ 2 ಮೊಬೈಲ್ ಸೀಸ್ ಮಾಡಿದ್ದಾರಂತೆ. 1 ಮೊಬೈಲನ್ನು ಮನೆಯಲ್ಲೇ ಬಚ್ಚಿಟ್ಟಿದ್ದಂತೆ ಕುಳ್ಳ ದೇವರಾಜ್. ಮನೆ ತಲಾಶ್ ಸಂದರ್ಭದಲ್ಲಿ ಪೊಲೀಸರಿಗೆ ಮೊಬೈಲ್ ಪತ್ತೆ ಆಗಿದ್ದು ಸೀಸ್ ಮಾಡಿದ್ದಾರೆ. ಇನ್ನು 2008-2011ರ ಕುಳ್ಳ ದೇವರಾಜ್ ಮೇಲೆ ಗಲಾಟೆ ಪ್ರಕರಣ ದಾಖಲಾಗ್ತಿದೆಯಂತೆ. ಶಾಸಕ SR ವಿಶ್ವನಾಥ್ ಹತ್ಯೆಗೆ ಸಂಚು ರೂಪಿಸಿದ ಆರೋಪದಡಿ ಕಾಂಗ್ರೆಸ್ ಮುಖಂಡ ಗೋಪಾಲಕೃಷ್ಣಗೆ ಬಂಧನದ ಭೀತಿ ಶುರುವಾಗಿದೆ. ವಿಶ್ವನಾಥ್ ಕೊಟ್ಟ ದೂರಿನನ್ವಯ ದಾಖಲಾಗಿರೋ FIRನಲ್ಲಿ ಗೋಪಾಲಕೃಷ್ಣನೇ A1 ಆರೋಪಿ. ಹೀಗಾಗಿ ನಿನ್ನೆ ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಲಾಗಿತ್ತು. ಆದರೆ ಗೋಪಾಲಕೃಷ್ಣ ವಿಚಾರಣೆಗೆ ಹಾಜರಾಗದ ಕಾರಣ ಬಂಧಿಸುವ ಸಾಧ್ಯತೆ ಇದೆ. ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಚಿಕ್ಕತುಪ್ಪೂರು ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಯುವಕನಿಗೆ ಚಾಕು ಇರಿಯಲಾಗಿದೆ. ಸಂಜಯ್ ಹಾಗೂ ಕೌಶಿಕ್ ಅನ್ನೋ ಯುವಕರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ಆಗಿತ್ತು. ಇದು ವಿಕೋಪಕ್ಕೆ ತಿರುಗ್ತಾ ಇದ್ದ ಹಾಗೆ ಕೌಶಿಕ್ಗೆ ಸಂಜಯ್ ಚಾಕು ಹಾಕಿದ್ದಾನೆ. ಚಾಕು ಹೊಕ್ಕ ಸ್ಥಿತಿಯಲ್ಲೇ ಯುವಕರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮೈಸೂರಿನ ಸರ್ಕಾರಿ ಆಸ್ಪತ್ರೆ ವೈದ್ಯರು ಚಾಕು ಹೊರತೆಗೆದಿದ್ದಾರೆ. ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿ ಸಂಜಯನನ್ನು ಅರೆಸ್ಟ್ ಮಾಡಿದ್ದಾರೆ. ಭೀಮಾ ತೀರದಲ್ಲಿ ಮತ್ತೆ ನೆತ್ತರು ಹರಿದಿದೆ. ಅಲಮೇಲ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ರೌಡಿ ಶೀಟರ್ ಆಗಿದ್ದ ಪ್ರದೀಪ್ನನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ. 4-5 ಜನರ ಗುಂಪಿನಿಂದ ಹಳೆ ವೈಷಮ್ಯದಿಂದ ಕೊಲೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಕೊಲೆಯಾದ ಪ್ರದೀಪ್ ಎಂಟಮಾನ್ ಅಲಮೇಲ ಪಟ್ಟಣದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಲು ಸ್ನೇಹಿತರೊಂದಿಗೆ ಬಂದಿದ್ದ. ಈ ವೇಳೆ ಕಲ್ಲು ಹಾಗೂ ಬಡಿಗೆಗಳಿಂದ ಹೊಡೆದು ಪ್ರದೀಪ್ನನ್ನ ಹತ್ಯೆ ಮಾಡಲಾಗಿದೆ. ಅಲಮೇಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪುನೀತ್ ರಾಜ್ಕುಮಾರ್ ಅಗಲಿಕೆಯ ದುಃಖದಿಂದ ಕನ್ನಡ ಚಿತ್ರರಂಗ ಹಾಗೂ ಅಭಿಮಾನಿಗಳು ಇನ್ನೂ ಕೂಡ ಹೊರಗೆ ಬಂದಿಲ್ಲ. ಈ ಬೆನ್ನಲ್ಲೇ ದೊಡ್ಡ ಮನೆಯ ಆಪ್ತ ಹಿರಿಯ ನಟ ಶಿವರಾಮಣ್ಣ ಕೂಡ ಆಸ್ಪತ್ರೆ ಸೇರಿದ್ದಾರೆ. 4 ದಿನಗಳ ಹಿಂದೆ ಹೊಸಕೆರೆಹಳ್ಳಿ ಸಮೀಪ ಕಾರ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಅಪಘಾತ ಸಂಭವಿಸಿತ್ತು. ಆಗ ಶಿವರಾಮಣ್ಣ ಅವರ ತಲೆಗೆ ಸ್ವಲ್ಪ ಪೆಟ್ಟಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಅಯ್ಯಪ್ಪ ಮಾಲೆ ಧರಿಸಿದ್ರು 84 ವರ್ಷದ ಶಿವರಾಮಣ್ಣ ಅವರು. ಪೂಜೆ ಮಾಡ್ತಿರೋ ಸಂದರ್ಭದಲ್ಲಿ 3 ದಿನಗಳ ಹಿಂದೆ ಮತ್ತೆ ಬಿದ್ದಿದ್ದಾರೆ. ಆಗಲೂ ತಲೆ ಪೆಟ್ಟಾಯಿತು. ಮಂಗಳವಾರ ರಾತ್ರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆದರೆ ಮೆದುಳು ನಿಷ್ಕ್ರಿಯ ಆಗಿದೆ. ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲ್ಕೋಟೆಯಲ್ಲಿ ಅಜ್ಜ ಅಜ್ಜಿ ಹಸೆಮಣೆ ಏರಿದ್ದಾರೆ. ಮೈಸೂರಿನ ಹೆಬ್ಬಾಳದ
ಚಿಕ್ಕಣ್ಣಗೆ ಸೋದರತ್ತೆ ಮಗಳಾದ ಜಯಮ್ಮ ಮೇಲೆ 35 ವರ್ಷಗಳ ಹಿಂದೆ ಪ್ರೀತಿ ಚಿಗುರಿತ್ತು. ಚಿಕ್ಕಣ್ಣನ ಪ್ರೀತಿಗೆ ಜಯಮ್ಮ ಹಾಗೂ ಕುಟುಂಬಸ್ಥರು ಒಪ್ಪಿರಲಿಲ್ಲ. ಹೀಗಾಗಿ ಜಯಮ್ಮ ಅವರನ್ನ ಬೇರೊಬ್ಬರಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಆದರೆ ಚಿಕ್ಕಣ್ಣ ಯಾರನ್ನೂ ಮದುವೆ ಆಗದೆ ಜಯಮ್ಮಳಿಗೋಸ್ಕರ ಇಷ್ಟು ವರ್ಷ ಕಾದು ಕೂತಿದ್ರು. ಇದೀಗ ಜಯಮ್ಮ ಕಳೆದ 4-5 ವರ್ಷಗಳಿಂದ ತನ್ನ ಗಂಡನ ಜೊತೆ ಮನಸ್ತಾಪ ಬಂದ ಕಾರಣ ದೂರ ಉಳ್ಕೊಂಡಿದ್ರು. ಅಷ್ಟೇ ಅಲ್ಲ, ಜಯಮ್ಮಳಿಗೀಗ 25 ವರ್ಷದ ಮಗ ಕೂಡ ಇದ್ದಾನೆ. ಹೀಗಾಗಿ ಹಳೆಯ ಪ್ರಿಯತಮ ಚಿಕ್ಕಣ್ಣ ಪ್ರೀತಿಯನ್ನ ಜಯಮ್ಮ ಒಪ್ಕೊಂಡ್ರು. ಈ ಜೋಡಿ ಮೇಲ್ಕೋಟೆಯಲ್ಲಿ ನವಜೀವನಕ್ಕೆ ಕಾಲಿಟ್ಟಿದ್ದಾರೆ. 30 ನಿಮಿಷಗಳ 30 ಸುದ್ದಿಯಲ್ಲಿ ಇನ್ನು 10 ಸುದ್ದಿ ಇದೆ. ಅದನ್ನು ಹೇಳೋಕೆ ಮುಂಚೆ